ಮೊದಲನೆಯ ಪ್ರಶ್ನೆ, ಯಾವ ಜೀವಿ ನೀರಿನಲ್ಲಿ ವಾಸಿಸುತ್ತದೆ ಆದರೆ ನೀರನ್ನು ಕುಡಿಯುವುದಿಲ್ಲ? ಎ ಮೀನುಗಳು, ಬಿ ಕಪ್ಪೆ, ಸಿ ಆಮೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ. ಎರಡನೆಯ ಪ್ರಶ್ನೆ, ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಏನು ಉಪಯೋಗ? ಎ ಶುಗರ್ ನಿಯಂತ್ರಣ, ಬಿ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಹೃದಯ ಆರೋಗ್ಯವಾಗಿರುತ್ತದೆ. ಉತ್ತರ ಆಪ್ಷನ್ ಡಿ ಹೃದಯ ಆರೋಗ್ಯ. ಮೂರನೆಯ ಪ್ರಶ್ನೆ, ಈರುಳ್ಳಿಯನ್ನು ಹೆಚ್ಚು ಉತ್ಪಾದಿಸುವಂತಹ ದೇಶ ಯಾವುದು? ಎ ಚೈನಾ, ಬಿ ರಷ್ಯಾ, ಸಿ ಜಪಾನ್, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡಿಯಾ. ನಾಲ್ಕನೆಯ ಪ್ರಶ್ನೆ, ಹೆಚ್ಚು ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಎ ಕರ್ನಾಟಕ ರಾಜ್ಯ, ಬಿ ಕೇರಳ ರಾಜ್ಯ, ಸಿ ಗುಜರಾತ್, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ನಲ್ಲಿ. ಇನ್ನು ಐದನೆಯ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತದೆ? ಎ ಬಿಹಾರ್, ಬಿ ಅಸ್ಸಾಂ, ಸಿ ಗೋವಾ, ಡಿ ಕೇರಳ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್ನಲ್ಲಿ ಕಂಡುಬರುತ್ತದೆ. ಆರನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಮನುಷ್ಯ ಏನನ್ನ ಮಾಡಬಾರದು? ಎ ನೀರನ್ನ ಕುಡಿಯುವುದು, ಬಿ ಮಲಗುವುದು, ಸಿ ಸ್ನಾನ ಮಾಡುವುದು, ಡಿ ವಾಕಿಂಗ್ ಅನ್ನ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಇನ್ನು ಏಳನೆಯ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಬೀಜಗಳು ಕಂಡುಬರುವುದಿಲ್ಲ? ಎ ಟೊಮ್ಯಾಟೊ, ಬಿ ಬಾಳೆಹಣ್ಣು, ಸಿ ಬೀನ್ಸ್, ಡಿ ನುಗ್ಗೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣಿನಲ್ಲಿ ಕಂಡುಬರುವುದಿಲ್ಲ. ಎಂಟನೆಯ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಎಷ್ಟು ಲೀಟರ್ಗಳಷ್ಟು ರಕ್ತ ಕಂಡುಬರುತ್ತದೆ? ಎ 5ರಿಂದ 6 ಲೀಟರ್, ಬಿ 4ರಿಂದ 8 ಲೀಟರ್, ಸಿ 7ರಿಂದ 8 ಲೀಟರ್, ಡಿ 2ರಿಂದ 3 ಲೀಟರ್ಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5ರಿಂದ 6 ಲೀಟರ್ಗಳಷ್ಟು. ಒಂಬತ್ತನೆಯ ಪ್ರಶ್ನೆ, ಯಾರನ್ನ ಆಫ್ರಿಕಾದ ಗಾಂಧಿ ಎಂದು ಕರೆಯುತ್ತಾರೆ? ಎ ನೆಲ್ಸನ್ ಮಂಡೇಲಾ, ಬಿ ಮಾರ್ಟಿನ್, ಸಿ ಗಾಂಧೀಜಿ, ಡಿ ರಾಬರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆಲ್ಸನ್ ಮಂಡೇಲಾ. ಹತ್ತನೆಯ ಪ್ರಶ್ನೆ, ಯಾವ ದಿಕ್ಕಿನಲ್ಲಿ ಕನ್ನಡಿಯನ್ನ ಇಟ್ಟರೆ ತುಂಬಾ ಒಳ್ಳೆಯದ್ದು? ಎ ಪೂರ್ವ ದಿಕ್ಕು, ಬಿ ಪಶ್ಚಿಮ ದಿಕ್ಕು, ಸಿ ಉತ್ತರ ದಿಕ್ಕು, ಡಿ ದಕ್ಷಿಣ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ದಿಕ್ಕಿಗೆ ಇಟ್ಟರೆ ಒಳ್ಳೆಯದ್ದು. ಇನ್ನು ಕೊನೆಯದಾಗಿ 11ನೆಯ ಪ್ರಶ್ನೆ, ಕಲ್ಲು ಸಕ್ಕರೆಯನ್ನು ತಿಂದರೆ ದೇಹಕ್ಕೆ ಏನು ಉಪಯೋಗ? ಎ ಕೆಮ್ಮು ಮತ್ತು ಶೀತ ಕಡಿಮೆಯಾಗುತ್ತದೆ, ಬಿ ಕಣ್ಣು ದೃಷ್ಟಿ ಉತ್ತಮವಾಗುತ್ತದೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಕೆಮ್ಮು ಮತ್ತು ಶೀತ ಕಡಿಮೆ, ಕಣ್ಣು ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.